ಓಕೆ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಆಫ್ ವಾಚ್ 3 ಗೆಟ್ 1 ಸೀರೀಸ್ ನ 3rd ಎಪಿಸೋಡ್ ಗೆ. ಓಕೆ ದೆನ್ ಫಸ್ಟ್ ನ್ಯೂಸ್ ಬಗ್ಗೆ ಮಾತಾಡೋಣ. ಇಂಡಿಯಾದಲ್ಲಿ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ಆಪ್ ನ ಬ್ಯಾನ್ ಮಾಡ್ತಾ ಇದ್ದಾರೆ. ಇನ್ನು ಕ್ಯಾಬಿನೆಟ್ ಇಂದ ಒಂದು ಬಿಲ್ ಪಾಸ್ ಆಗುತ್ತೆ, ಆನ್ಲೈನ್ ಗೇಮಿಂಗ್ ಬಿಲ್ ಅಂತ. ಈ ಬಿಲ್ ಇಂದ ಎಲ್ಲಾ ತರದ ರಿಯಲ್ ಮನಿ ಆನ್ಲೈನ್ ಗೇಮ್ಸ್ ನ ಬ್ಯಾನ್ ಮಾಡ್ತಾರೆ. ಅಂಡ್ ಇದನ್ನ ಮೀರಿ ಯಾವ್ದಾದ್ರು ಇನ್ಫ್ಲೂಯೆನ್ಸರ್ ಪ್ರಮೋಟ್ ಮಾಡಿದ್ರೆ ಅವ್ರಿಗೆ 50 lakhs rupees ಪೆನಾಲ್ಟಿ ಅಂಡ್ 2 years ಆಫ್ ಜೈಲ್ ಆಗುತ್ತೆ. ಈಗ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, BGMI, ಫ್ರೀ ಫೈರ್, ವ್ಯಾಲೋರೆಂಟ್ ಇದು ಗೇಮಿಂಗ್ ಆಪ್ಸ್ ಅಲ್ವಾ, ಇದು ಬ್ಯಾನ್ ಆಗುತ್ತಾ ಅಂತ. ಲೆಟ್ ಮಿ ಕ್ಲಿಯರ್ ಯು ಗೈಸ್. BGMI, ಫ್ರೀ ಫೈರ್, ವ್ಯಾಲೋರೆಂಟ್ ಇದು ಯಾವ್ದು ಬ್ಯಾನ್ ಆಗಲ್ಲ. ಬಟ್ Dream11, ರಮ್ಮಿ, ಪೋಕರ್, My11 ಸರ್ಕಲ್ ಇವೆಲ್ಲ ಕೂಡ ಬ್ಯಾನ್ ಆಗುತ್ತೆ. ಈ ಬೆಟ್ಟಿಂಗ್ ಆಪ್ಸ್ ಬ್ಯಾನ್ ಆದ್ಮೇಲಿಂದ ಕಿತ್ತಾಡಿ ಕಿರಣ್ ಅಂತೂ ತುಂಬಾನೇ ಖುಷಿಯಾಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ನೀವು ಈ ಕ್ಲಿಪ್ ನೋಡ್ಕೋಬೇಕು. ಪರ್ಸನಲ್ ಆಗಿ ಇವತ್ತಿನ ದಿನ ನಾನು ಒಂಥರ ಖುಷಿಯಾದಂತ ದಿನ. ಯಾಕೆಂತಂದ್ರೆ ಹೆಚ್ಚು ಕಡಿಮೆ ಒಂದು 3 ವರ್ಷದಿಂದ ಈ ಬೆಟ್ಟಿಂಗ್ ಆಪ್ಗಳು ಬ್ಯಾನ್ ಆಗ್ಬೇಕು ಕರ್ನಾಟಕದಲ್ಲಿ ಅಂತ ಒದ್ದಾಡ್ತಾ ಇದೆ. ಆದ್ರೆ ದೇವ್ರ ದಯೆಯಿಂದ ಕರ್ನಾಟಕದಲ್ಲ ಇಡೀ ಇಂಡಿಯಾದಲ್ಲೇ ಬ್ಯಾನ್ ಆಗಂತ ಒಂದು ಸಾಧ್ಯತೆ ಬಂದಿದೆ. ಮೇ ಬಿ ಈಗ ಎಕ್ಸಾಂಪಲ್ ನಾವೇ ಮೊದಲೆಲ್ಲ ಲೂಡೋ ಆಡ್ತಾ ಇದ್ವಿ, ಅವಾಗ ದುಡ್ಡಿರ್ಲಿಲ್ಲ ಏನಿರಲಿಲ್ಲ. ಕೊರೋನಾ ಟೈಮಲ್ಲಿ ಲೂಡೋ ಆಡ್ಬೇಕಾದ್ರೆ ಸುಮ್ಮನೆ ಎಲ್ಲರೂ ಫ್ಯಾಮಿಲಿ ಕೂತ್ಕೋತಾ ಇದ್ವಿ, ಆಡ್ತಾ ಇದ್ವಿ. ಆತರ ಇವತ್ತು ಬರ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಅದರಲ್ಲಿ ಮನಿ ಇನ್ವಾಲ್ವ್ಡ್ ಆಗೋದಿದೆಯಲ್ಲ, ಅದರಂತ ಡೇಂಜರಸ್ ಇನ್ನೊಂದಿಲ್ಲ. ಅದನ್ನ ಮನಗಂಡಂತ ಸರ್ಕಾರ ಇವತ್ತು ಅದನ್ನ ಬ್ಯಾನ್ ಮಾಡಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಿಜ ಕೈ ಮುಗಿದು ನಾನು ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇಷ್ಟು ದಿನದ ಹೋರಾಟ ಇವೆಲ್ಲ ಏನಿದೆಯೋ ಅದೆಲ್ಲವೂ ಕೂಡ ಸಮಾಧಾನ ಆಯ್ತು, ನೆಮ್ಮದಿಯಾಗಿರ್ಬೋದು. ಇವಾಗ ಇದೇ ಧರ್ಮಸ್ಥಳ ಕೇಸ್ ರಿಲೇಟೆಡ್ ಒಂದು ಹ್ಯೂಜ್ ಅಪ್ಡೇಟ್ ಸಿಕ್ಕಿದೆ, ಅಥವಾ ಒಂದು ಹ್ಯೂಜ್ ಟ್ವಿಸ್ಟ್ ಅಂತಾನೆ ಹೇಳ್ಬಹುದು. ಯಾರು ಈ ಟ್ವಿಸ್ಟ್ ಕೊಟ್ಟಿರೋದು ಅಂತೀರಾ? ಈ ಟ್ವಿಸ್ಟ್ ನ ಕೊಟ್ಟವರು ಸುಜಾತಾ ಭಟ್ ಅಂತ. ಈ ಸುಜಾತಾ ಭಟ್ ಅನ್ನೋರು ಇನ್ಸೈಡ್ ರಶ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾರೆ. ಅದ್ರಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ, ಇಂಟರ್ವ್ಯೂಯರ್ ಇವ್ರಿಗೆ ಕೇಳ್ತಾರೆ, ಅನನ್ಯ ಭಟ್ ನಿಮ್ ನಿಜವಾದ ಮಗಳೇನಾ ಇಲ್ವಾ ಅಂತ. ಅದಕ್ಕೆ ಈ ಸುಜಾತಾ ಭಟ್ ಹೇಳ್ತಾರೆ, ಅನನ್ಯ ಭಟ್ ನನ್ ಮಗಳಲ್ಲ, ನಾನು ಅನನ್ಯ ಭಟ್ ಬಗ್ಗೆ ಏನೇನ್ ಹೇಳಿದಿನೋ ಅದೆಲ್ಲ ಸುಳ್ಳು. ನನಗೆ ನನ್ನ ತಾತನ ಆಸ್ತಿಯಲ್ಲಿ ಸ್ವಲ್ಪ ಭಾಗ ಬರ್ಬೇಕಿತ್ತು, ಅದು ಬರ್ದಿರೋ ಕಾರಣ ನಾನು ಈ ತರ ಎಲ್ಲ ಸುಳ್ಳು ಹೇಳ್ದೆ. ಮತ್ತೆ ನನ್ಗೆ ಕೆಲವು ಜನ ಈ ತರ ಸುಳ್ಳು ಹೇಳು ಅಂತ ಹೇಳ್ಕೊಟ್ರು ಅಂತ ಹೇಳ್ತಾರೆ. ಆ ಇಂಟರ್ವ್ಯೂರ್ ಮತ್ತೆ ಕೇಳ್ತಾರೆ, ಈ ತರ ಸುಳ್ಳು ಹೇಳು ಅಂತ ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಅಂತ ಕೇಳಿದಾಗ ಈ ಸುಜಾತಾ ಭಟ್ ಹೇಳ್ತಾರೆ, ಗಿರೀಶ್ ಮಟ್ಟಣ್ಣ ಅವರು ಅಂಡ್ ಜಯಂತ್ ಮಟ್ಟ ಅವರು ನನ್ಗೆ ಈ ತರ ಹೇಳು ಅಂತ ಹೇಳ್ಕೊಟ್ರು ಅಂತ ಹೇಳಿದ್ದಾರೆ. ಈ ಸುಜಾತಾ ಭಟ್ ಅವರ ಸ್ಟೇಟ್ಮೆಂಟ್ ಇಂದ ಕರ್ನಾಟಕದ ಜನಗಳು ತುಂಬಾನೇ ಕನ್ಫ್ಯೂಸ್ ಆಗಿದ್ದಾರೆ. ಯಾಕೆ ಅಂದ್ರೆ ಇವರು ಇನ್ನೊಂದು ಮೀಡಿಯಾ ಔಟ್ಲೆಟ್ ಅಲ್ಲಿ ಬೇರೆ ಏನೋ ಹೇಳಿದ್ದಾರೆ. ಸುಜಾತಾ ಭಟ್ ಅವರು ಯುನೈಟೆಡ್ ಮೀಡಿಯಾ ಕನ್ನಡ ಅನ್ನೋ ಪೇಜ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಸುಜಾತಾ ಭಟ್ ಈ ವಿಡಿಯೋದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ನಾನು ಇನ್ಸೈಡ್ ರಶ್ ಅಲ್ಲಿ ಏನೇನ್ ಹೇಳಿದಿನೋ ಅದೆಲ್ಲ ಸುಳ್ಳು. ಅವರು ರೌಡಿಗಳನ್ನ ಕರ್ಕೊ ಬಂದು ಅವ್ರಿಗೆ ಬೆದರಿಕೆ ಹಾಕಿ ಆ ಇಂಟರ್ವ್ಯೂ ನ ತಗೊಂಡ್ರು, ನಿಂತಿಂತವ್ರ ಹೆಸರು ಹೇಳ್ಬೇಕು ಅಂತ ಫೋರ್ಸ್ ಮಾಡಿದ್ರಂತೆ. ಆ ವಿಡಿಯೋನ ಹೆಂಗ್ ಮಾಡ್ಕೊಂಡ್ರು ನನ್ಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತಾನೆ ಗೊತ್ತಾಗ್ತಿಲ್ಲ. ಕರ್ನಾಟಕ ಜನಗಳಂತೂ ಫುಲ್ ಕನ್ಫ್ಯೂಷನ್ ಅಲ್ಲಿದ್ದಾರೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ, ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ. ಕರ್ನಾಟಕದ ಜನಗಳ ರಿಯಾಕ್ಷನ್ ಈ ತರ ಇದೆ. ಓಕೆ ದೆನ್ ನೆಕ್ಸ್ಟ್ ನ್ಯೂಸ್. ರಾಜಸ್ಥಾನಲ್ಲಿ ನಡೆದಿರೋ ಒಂದು ಹಾರಿಫಿಕ್ ಕೇಸ್ ಬಗ್ಗೆ ಮಾತಾಡೋಣ. ಮನೆ ಮೇಲ್ಗಡೆ ಇರೋ ಒಂದು ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ ಹುಡುಗನ ಡೆಡ್ ಬಾಡಿ ಸಿಗುತ್ತೆ. ಈ ಹುಡುಗನ ನೇಮ್ ಬಂದು ಸೂರಜ್ ಅಂತ. ಇವನು UPA ಒಬ್ಬ ವರ್ಕರ್ ಆಗಿದ್ರು. ಅಪ್ಯಾರೆಂಟ್ಲಿ ಈ ಸೂರಜ್ ಅನ್ನೋ ಬಾಡಿನ ರೂಫ್ ಟಾಪ್ ಮೇಲಿರೋ ಬ್ಲೂ ಡ್ರಮ್ ಗೆ ಹಾಕಿ ಅದಕ್ಕೆ ಸಾಲ್ಟ್ ನ ಪೋರ್ ಮಾಡಿದ್ದಾರೆ, ಸೊ ದಟ್ ಡಿಕಂಪೋಸಿಷನ್ ಬೇಗ ಆಗ್ಲಿ ಅಂತ. ಅಂಡ್ ಹೇಳ್ತಾ ಇದ್ದಾರೆ ವಿಕ್ಟಿಮ್ ವೈಫ್ ಸುನೀತಾ ಮತ್ತೆ ಅವ್ರ 3 ಮಕ್ಕಳು, ಲ್ಯಾಂಡ್ ಲಾರ್ಡ್ ನ ಸನ್ ಮಿಸ್ಸಿಂಗ್ ಆಗಿದ್ದಾರೆ. ಈಗ ಅಥಾರಿಟೀಸ್ ಈ ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಓಕೆ ದೆನ್ ಇವತ್ತಿಗೆ ಇಷ್ಟೇ. ಈ ಮ್ಯಾಟರ್ ರಿಲೇಟೆಡ್ ಮುಂದೆ ಏನಾದ್ರು ಅಪ್ಡೇಟ್ಸ್ ಅಥವಾ ನ್ಯೂಸ್ ಬಂದ್ರೆ ಐ ವಿಲ್ ಡೆಫಿನೆಟ್ಲಿ ಲೆಟ್ ಯು ನೋ. ಅದಕ್ಕೋಸ್ಕರ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.